ಬಿಗ್ ಬಾಸ್ ಕರಾವಳಿ ಪೋರಿ ರಕ್ಷಿತಾ ಶೆಟ್ಟಿಯ ಕನ್ನಡ ಬಗ್ಗೆ ಇದಾಗಲೇ ಹಲವಾರು ಮಂದಿ ಹಲವಾರು ರೀತಿ ಮಾತನಾಡಿದ್ದು ಇದೆ. ಈಕೆಯ ಕನ್ನಡದ ಬಗ್ಗೆ ವಾದ ಪ್ರತಿವಾದ ವಿವಾದ ಎಲ್ಲವೂ ನಡೆಯುತ್ತಲೇ ಇದೆ. ಈಕೆ ಜಗಳವಾಡುವಾಗ ಸರಿಯಾಗಿ ಕನ್ನಡ ಮಾತನಾಡುತ್ತಾಳೆ, ಇವೆಲ್ಲ ಡೋಂಗಿ ಎಂದು ಬಿಗ್ ಬಾಸ್ನ ಸ್ಪರ್ಧಿಗಳು ಹೇಳಿದ್ದು ಇದೆ. ಆದರೆ ಹಲವರು ರಕ್ಷಿತಾ ಶೆಟ್ಟಿ ನಾಟಕ ಮಾಡುತ್ತಿಲ್ಲ, ಆಕೆ ಇತ್ತೀಚೆಗೆ ಕನ್ನಡ ಕಲಿತಿರುವುದು ಎಂದು ಹೇಳಿದ್ದಾರೆ. ಬಿಗ್ ಬಾಸ್ನಿಂದ ಹೊರಬಂದಿರುವ ಸ್ಪರ್ಧಿಗಳು ಕೂಡ ಕನ್ನಡದ ವಿಷಯದಲ್ಲಿ ಈ ಪೋರಿಯ ಪರವಾಗಿಯೇ ಇದ್ದಾರೆ. ಅಷ್ಟಕ್ಕೂ ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮುಂಬೈನಲ್ಲಿ. ಊರು ಮಂಗಳೂರು ಆದರೂ ಎಲ್ಲವೂ ಮುಂಬೈನಲ್ಲಿಯೇ ಆಗಿದ್ದರಿಂದ ಕನ್ನಡ ದೂರ. ಮಾತೃಭಾಷೆ ತುಳು ಆದವರಿಗೆ ಕನ್ನಡ ಸ್ಪಷ್ಟವಾಗಿ ಬರುವುದು ಅಪರೂಪ. ಅದರಲ್ಲಿಯೂ ಮುಂಬೈನಲ್ಲಿಯೇ ಹುಟ್ಟಿ ಬೆಳೆದಿರುವ ಕಾರಣ ಕಷ್ಟಪಟ್ಟು ರಕ್ಷಿತಾ ಶೆಟ್ಟಿ ಕನ್ನಡ ಕಲಿತು ಅರ್ಧಂಬರ್ಧ ಕನ್ನಡದಲ್ಲಿಯೇ ಯೂಟ್ಯೂಬ್ ನಡೆಸುತ್ತಿದ್ದಾರೆ. ಇದರಿಂದಲೇ ಆಕೆ ಸಖತ್ ಫೇಮಸ್ ಕೂಡ ಆಗಿರೋದು. ಹಿಂದಿ, ಇಂಗ್ಲಿಷ್, ತುಳು ಜೊತೆ ಕನ್ನಡ ಮಿಕ್ಸ್ ಮಾಡಿ ಮುದ್ದಾಗಿ ಮಾತನಾಡುವ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು, ಫಾಲೋವರ್ಸ್ಗಳನ್ನು ಪಡೆದುಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ, ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಕನ್ನಡ ಪರೀಕ್ಷೆ ನಡೆದಿದೆ. ಇವರ ಕನ್ನಡ ಕೇಳಿ ಸುದೀಪ್ ಸೇರಿದಂತೆ ಮನೆಯಲ್ಲಿ ಇದ್ದವರೆಲ್ಲ ನಕ್ಕು ನಕ್ಕು ಸುಸ್ತಾಗಿದ್ದಾರೆ. ಧ್ರುವಂತ್ ಅವರು ಸಿಂಹದ ಬಗ್ಗೆ ಇರುವ ಒಂದು ಚಿಕ್ಕ ಮಾಹಿತಿಯನ್ನು ಹಿಡಿದು ನಿಂತಿದ್ದಾರೆ. ಅದನ್ನು ರಕ್ಷಿತಾ ಓದಬೇಕಿದೆ. ಇದು ಆಕೆಗೆ ಇರುವ ಟಾರ್ಗೆಟ್. ಅದರಂತೆ ರಕ್ಷಿತಾ ಶೆಟ್ಟಿ ಅದನ್ನು ಓದಲು ಪ್ರಯತ್ನ ಮಾಡಿದ್ದಾರೆ. ಮಧ್ಯೆ ಮಧ್ಯೆ ಅಕ್ಷರ ಗೊತ್ತಾಗದೇ ಇರುವ ಕಾರಣ ಅದೊಂದು ರೀತಿಯಲ್ಲಿ ತಮಾಷೆ ಎನಿಸಿದೆ. ಸಿಂಹದ ಬಗ್ಗೆ ಮಾತನಾಡುತ್ತಾ ಕೋಪವನ್ನು ವ್ಯಕ್ತಪಡಿಸಬೇಕಿತ್ತು. ಸಿಂಹವನ್ನು ಫೋಟೋದಲ್ಲಿ ನೋಡಿರ್ತೀಯಾ, ಸಿನಿಮಾದಲ್ಲಿ ನೋಡಿರ್ತೀಯಾ, ಟಿವಿಯಲ್ಲಿ ನೋಡಿರ್ತೀಯಾ, ಅಷ್ಟೇ ಯಾಕೆ ಜೂನಲ್ಲಿ ನೋಡಿರ್ತೀಯಾ, ರಾಜಗಾಂಭೀರ್ಯದಿಂದ ಇರುವ ಶಬ್ದವನ್ನು ಸರಿ ಮಾಡಿಕೊಂಡು ಕಷ್ಟಪಟ್ಟು ಹೇಳಿದ್ದಾರೆ. ಆದರೆ ಕಾಡಿನಲ್ಲಿ ಓಡಾಡುವುದನ್ನು ನೋಡಿರ್ತೀಯಾ ಎಂದು ಇರುವ ವಾಕ್ಯವನ್ನು ಸುದೀಪ್ ಅವರೇ ಹೇಳಿಕೊಟ್ಟರು. ಆದರೂ ರಕ್ಷಿತಾಗೆ ಅದು ಹೇಳುವುದು ಕಷ್ಟವಾಯಿತು. ಓಡಾಡುಡುಡುಡು ಎಂದು ಹೇಳಿದರು. ಧ್ರುವಂತ್ ಅವರು ಸರ್ ಕೋಪ ಸಾಲುತ್ತಿಲ್ಲ ಎಂದು ತಮಾಷೆ ಮಾಡಿದರು.